ನಮಸ್ಕಾರ. ಈ ವಿಡಿಯೋ ಯಾರಿಗೂ ಅಂತ ಮಾಡ್ತಿರೋದು. ಹೊಸ ವರ್ಷ ಸ್ಟಾರ್ಟ್ ಆಯ್ತು. ಅಂದ್ರೆ ಅಟ್ಲೀಸ್ಟ್ ಕ್ಯಾಲೆಂಡರ್ ಇಯರ್ ಸ್ಟಾರ್ಟ್ ಆಯ್ತು. ಯುಗಾದಿನೇ ಹೊಸ ವರ್ಷ ಆದ್ರೂನು ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತಲ್ಲ, ನಮ್ಮ ಲೈಫು ಚೇಂಜ್ ಆಗುತ್ತೆ. ಸೊ ಮಿನಿಮಮ್ ಈ ವರ್ಷ ಒಂದು ಅಟ್ಲೀಸ್ಟ್ ಏನು ನೀವೇನ್ ಅರ್ನ್ ಮಾಡ್ತೀರೋ ಅದ್ರಲ್ಲಿ 10% ಲಾಂಗ್ ಟರ್ಮಿಗೋಸ್ಕರ ಸೇವ್ ಮಾಡ್ಕೊಂಡು ಹೋಗಿ ಡೇ ಒನ್ ಇಂದ. ಲಾಂಗ್ ಟರ್ಮ್ ಸೇವ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಸ್ವಲ್ಪ ಸೇವ್ ಮಾಡಿದ್ರೆ ಜಾಸ್ತಿ ಅಮೌಂಟ್ ಬರುತ್ತೆ. ಯಾಕಂದ್ರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಬಟ್ ಗೋಲ್ ಕೈ ಇಟ್ಕೊಂಡು ಹಾಕ್ತೀನಿ ಅಂದ್ರೆ ಅದ್ರಲ್ಲಿ ಅಷ್ಟೇ ಇರುತ್ತೆ. ಇನ್ವೆಸ್ಟ್ಮೆಂಟ್ ತರ ಸೇವಿಂಗ್ಸ್ ಅಲ್ಲಿ ಅದ್ರೆಲ್ಲಾರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಲ್ಲಿ ರಿಟರ್ನ್ ಜಾಸ್ತಿ ಬರುತ್ತೆ. ಹಂಗೆ ಹೇಳ್ತಾ ಏನೆಂತಕ್ಕೆ ಯೂಸ್ ಮಾಡ್ಬೋದು, ಯಾವ್ದ್ಯಾವ್ದು ಲಾಂಗ್ ಟರ್ಮ್ ಅಂತ ಕೇಳಿದ್ರೆ, ರಿಟೈರ್ಮೆಂಟ್ಗೆ ನೀವು ಲಾಂಗ್ ಟರ್ಮ್ ಮಾಡ್ಬೋದು, ಪೆನ್ಷನ್ ಮಾಡ್ಕೊಳ್ಳೋಕೆ ಲಾಂಗ್ ಟರ್ಮಿಗೆ ಮಾಡ್ಕೋಬಹುದು, ಕ್ಯಾಶ್ ರಿಚ್ ಆಗಿ ದುಡ್ಡು 1 ಕೋಟಿ ನನ್ಗಿರ್ಬೇಕು ರಿಟೈರ್ಮೆಂಟ್ಗೆ, 5 ಕೋಟಿ ಇರ್ಬೇಕು, 10 ಕೋಟಿ ಇರ್ಬೇಕು ಅಂತ ಥಿಂಕ್ ಮಾಡೋರಿಗೆ ಅವರಿಗೆ. ಮತ್ತೆ ಮಕ್ಳು ಮದ್ವೆ ನಮ್ ಜವಾಬ್ದಾರಿ, ಅವ್ರ ಎಜುಕೇಶನ್ ನಮ್ ಜವಾಬ್ದಾರಿ. ಮತ್ತೆ ಅಕಸ್ಮಾತ್ ಅವ್ರ ಏನಾರ ಓದಿಲ್ಲ, ಏನು ಮಾಡಿಲ್ಲ, ಏನ್ ಮಾಡೋದು, ಜೀವನ ಸಾಗಿಸ್ಬೇಕಲ್ಲ, ಆ ತರದಕ್ಕೂ ಬಿಸ್ನೆಸ್ ಹಾಕೊಡಕ್ಕೂ ದುಡ್ಡು ಬೇಕು. ಸೊ ಈ 5 ವಿಷಯಕ್ಕೂ ನಿಮ್ಗೆ ಲಾಂಗ್ ಟರ್ಮಿಗೆ ಸೇವ್ ಮಾಡ್ಕೊಂಡು ಹೋದ್ರೆ ಅವಾಗ ನೀವು ಎಜುಕೇಶನ್ ಲೋನ್ ಆಗ್ಲಿ, ಬಿಸ್ನೆಸ್ ಲೋನ್ ಆಗ್ಲಿ ಅವಾಗ ತಗೊಂಡು ಅವಶ್ಯಕತೆ ಇರಲ್ಲ. ಹ್ಯಾಪಿ ಆಗಿ ನನ್ ಮಗಂಗ್ ಏನ್ ಬೇಕೋ, ಏನೋ ಬಿಸ್ನೆಸ್ ಮಾಡ್ತೀಯಾ, ಏನ್ ಮಾಡ್ತೀಯೋ, ಓದ್ತೀಯನೋ ಓದೋ, ಡಾಕ್ಟರ್ ಮಾಡ್ತೀಯ, ಇಂಜಿನಿಯರ್ ಮಾಡ್ತೀಯ, ನಾನು ಕಟ್ತೀನಿ ಅಂತ ನೀವ್ ಹೇಳ್ಬೋದು ಆರಾಮಾಗಿ. ಸೊ ಪ್ಲಾನ್ ಮಾಡಿ ಅಕಾರ್ಡಿಂಗ್ ಟು ಏನು ನಿಮ್ಗೆ ನಿಮ್ ಮಕ್ಳು ಏನಾಗ್ಬೇಕು ಅನ್ಕೊಂಡಿರ್ತೀರೋ ಆ ನಿಟ್ಟಿನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.